ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೋಡಿ, ಲಾಸ್ಟ್ ಟೈಮು ನಾನು ನಿಮಗೆ ಕುಂಬಳಗೂಡು ಸೈಟ್ ವಿಸಿಟ್ ಮಾಡಿ ಹೆಂಗಿದೆ ಸೈಟು, ಎಷ್ಟೆಷ್ಟೆಲ್ಲ ಯಾವ್ಯಾವ ರೀತಿ ಏನೇನು ಫೆಸಿಲಿಟಿ ಇದೆ ಅಂತೆಲ್ಲ ವಿಡಿಯೋ ಮಾಡಿದ್ದೆ. ಸದ್ಯಕ್ಕೆ ಈ ಸಲ ಹಂಪಾಪುರ ಹತ್ರ ನಿಯರ್ ಮೈಸೂರು ಹೈವೇನೇ ಹಂಪಾಪುರ ಅಂತ ಬರುತ್ತೆ, ಹೆಜ್ಜಾಲ ಹಂಪಾಪುರ ಎಲ್ಲ. ಇಲ್ಲಿ ಸೈಟೆಲ್ಲ ಯಾವ್ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ. ಇಲ್ಲೂ ಕೂಡ ಇದರ ಇಲ್ಲಿ ಫೆಸಿಲಿಟಿ ಏನೇನಿದೆ ಅಂತೆಲ್ಲ ಹೇಳ್ತಾರೆ. ಈಗ ಇಲ್ಲೊಂದು ಬೋರ್ಡ್ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಓರಾಯನ್ ಹೆರಿಟೇಜ್ ಸಿಟಿ ಅನ್ನೋ ಒಂದು ಗ್ರೂಪ್ ಕಡೆಯಿಂದ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಸೈಟು ಕೂಡ ತೋರಿಸ್ಬಿಡ್ತಿದ್ದೆ ನೋಡಿ. ಲಾಂಚ್ ಪ್ರೈಸು 2,999,999 ಹಾಕಿದ್ದಾರೆ ನೋಡಿ. ಓರಾಯನ್ ಹೆರಿಟೇಜ್ ಸಿಟಿ ಅನ್ನೋ ಒಂದು ಗ್ರೂಪ್ ಕಡೆಯಿಂದ ಇದು DC ಕನ್ವರ್ಸೇಷನ್ ಈ ಖಾತಾ ಕೂಡ ರಿಜಿಸ್ಟ್ರೇಷನ್ ಆಗಿರುವಂಥ ಒಂದು ಗ್ರೂಪಿಂದ ಇದು ಸೈಟ್ಗಳು ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ನೋಡಿ, ಸೈಟು ತೋರಿಸ್ಬಿಡ್ತೀನಿ ನಿಮಗೆ. ಸೈಟೆಲ್ಲ ಯಾಕೆ ಇನ್ನೂ ಈ ಕಡೆ ಎಲ್ಲ ರೋಡೊಂದು ಆಗಿಲ್ಲ ಅನ್ನೋಬಿಟ್ರೆ, ರೋಡ್ ಆಗ್ತಾಯಿದೆ ಅಪ್ಕಮಿಂಗ್. ಈಗ ರೋಡು ಕೂಡ ಈಗ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಇದು ಮಾತ್ರ ಇದೆಯಲ್ಲ, ಇದು ನೋಡಿ, ಡ್ರೈನೇಜ್ ಆಗಲಿ, ಎಲ್ಲೋ ಬೋರ್ಡು ಇದೆಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಈಗ ಮತ್ತೆ ಇನ್ನೊಂದು 2 ವೀಕ್ಸಲ್ಲೆಲ್ಲ ಎಲ್ಲೋ ಬೋರ್ಡ್ ಎಲ್ಲ ಆಗ್ತಾರಂತೆ ರೋಡೆಲ್ಲ. ನೋಡಿ, ಡ್ರೈನೇಜು ಆಗಲಿ, ವಾಟರ್ ಸರ್ವಿಸ್ ಆಗಲಿ ಎಲ್ಲ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಮುಂದೆ ಡ್ರೈನೇಜ್ ಈಗಾಗಲೇ ಮಾಡಿರೋದನ್ನ ನೋಡಿ. ಇಲ್ಲಿಂದ ಅಲ್ಲಿವರೆಗೂ ಎಷ್ಟು ಸೈಟ್ ಇದೆ ಅಂತ. ಇದು ಬೇಗ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದೇ ಒಳ್ಳೇದು ಅನ್ಕೋತೀನಿ. ಈಗ ಮೈಸೂರು ಹೈವೇ ಹತ್ರ ನಿಯರ್ ಆಗುತ್ತೆ, ಬಟ್ ಕಾಲೇಜ್ ಆಗಲಿ, ಹಾಸ್ಪಿಟಲ್ ಆಗಲಿ, ಏನು ನಿಯರ್ ಬೈ ಆಗುತ್ತೆ ಅನ್ನೋದನ್ನ ನಾನು ಅವ್ರ ಕೈಲೇ ಹೇಳಿಸ್ತೀನಿ. ಬನ್ನಿ, ಏನೇನು ಹತ್ರ ಇದೆ ಇಲ್ಲಿ ಅಂತ. ನಾನು ಕಂಡ್ಮಟ್ಟಿಗೆ ಕಾಲೇಜು, ಹಾಸ್ಪಿಟ್ಲು ಮಾತ್ರ ಅಲ್ಲ, ಸ್ಕೂಲ್ ಕಾಲೇಜ್ ಫೆಸಿಲಿಟಿ ಜೊತೆಗೆ ಹಾಸ್ಪಿಟಲ್ ಜೊತೆಗೆ ಕೆಲವು ರೆಸಾರ್ಟ್ಗಳು ಕೂಡ ಹತ್ರ ಆಗುತ್ತೆ. ರೆಸಾರ್ಟ್ ಬಿಟ್ಟರೆ ನೋಡಿ, ಅಲ್ಲೊಂದು ಏನೋ ಫಾರೆಸ್ಟ್ ಥರದ ಬೆಟ್ಟ ಕಾಣ್ತಾ ಇದೆ. ಅದು ಒಂದು ದೊಡ್ಡ ಏನೋ ಐತಿಹಾಸಿಕ ಸ್ಥಳ ಇದ್ದಾಗಿದೆ. ನೋಡೋಣ ಬಿಡಿ, ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಈಗ ಸದ್ಯಕ್ಕೆ ನೋಡಿ, ಈ ಸೈಟ್ ವಿಸಿಟ್ ಬಂದಿದ್ದೀವಲ್ಲ ನೋಡಿ. ಸೈಟು ಎಷ್ಟು ವಿಶಾಲವಾಗಿ ಕಾಣ್ತಾ ಇದೆ. ಇಲ್ಲಿ ನಿಯರ್ ಬೈ ಹೈವೇ ಫೆಸಿಲಿಟಿ, ಹೈವೇ ರೋಡ್ ಹತ್ರನೇ ನಿಯರ್ ಬೈ ಇರೋದಿದು, ಮೈಸೂರು ಹೈವೇ. ನೋಡಿ, ಎಲ್ಲ ಚರಂಡಿ ಎಲ್ಲ ನೀಟಾಗಿ ಹೆಂಗೆ ಮಾಡಿರ್ತಾರೆ ನೋಡಿ. ಇಲ್ಲಿ ಜಲ್ಲಿಕಲ್ಲು ಹಾಕಿ ಎಲ್ಲ ರೋಡ್ ಮಾಡೋದಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ, ತಾರ್ ರೋಡ್ ಹಾಕೋದಕ್ಕೆ. ನೋಡಿ, ಸೈಟು ಕೂಡ ಎಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಯಾವ ರೀತಿ ಎಲ್ಲ ರೋಡೆಲ್ಲ ಇದೆ. ರೋಡು ಸೈಟ್ ಮತ್ತು ಆಲ್ರೆಡಿ 3-4 ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡವ್ರಂತೆ. ಅವ್ರ ಹತ್ರ ಹೇಳಿಸ್ತೀನಿ ಈಗ. ಬನ್ನಿ, ಎಷ್ಟು ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಈ ಸೈಟಲ್ಲಿ ಕೂಡ. ನೋಡಿ, ಸೈಟ್ ತೋರಿಸ್ತಾ ಇದ್ದೀನಿ. ಇನ್ನು ತಾರ್ ರೋಡ್ ಒಂದು ಹಾಕಿಲ್ಲ, ಅದೊಂದು ಬಿಟ್ಟರೆ ರೋಡೆಲ್ಲ ಇನ್ನು ಈಗಲೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ರೋಡೆಲ್ಲ. ಸೈಟ್ ನೀವು ಬೇಗ ತೊಗೊಳೋದಾದರೆ ಬೇಗ ಬಂದು ಇಲ್ಲೇ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಗೋಲ್ಡ್ಗೆಲ್ಲ ಇನ್ವೆಸ್ಟ್ ಮಾಡ್ತೀರಾ, ಗೋಲ್ಡು ಹಾಕೊಳ್ಳೋ ಬಟ್ಟೆಗೆಲ್ಲ ಕಾಸ್ಟ್ಲಿ ಬಟ್ಟೆ ಹಾಕೊಳ್ಳೋ ಬದಲು ಸೈಟ್ಗೆಲ್ಲ ಇನ್ವೆಸ್ಟ್ ಮಾಡಿ ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ನೋಡಿ, ಸೈಟ್ಗೆಲ್ಲ ಇನ್ವೆಸ್ಟ್ ಮಾಡೋದಾದರೆ ಇಲ್ಲೇ ಬನ್ನಿ ಇನ್ವೆಸ್ಟ್ ಮಾಡಿ ಅಂತ ಹೇಳೋಕ್ಕೂ ಕೂಡ ನಾನು ಇಷ್ಟಪಡ್ತೀನಿ. ನೋಡಿ, ಯಾವ ಥರ ಎಲ್ಲ ಇಲ್ಲೇ ಈ ಥರ ಎಲ್ಲ ರೋಡ್ ಹಂಗೆಲ್ಲ ಹಾಕಿದ್ದಾರೆ. ಡ್ರೈನೇಜ್ ಎಲ್ಲ ಸಖತ್ತಾಗಿ ಮಾಡಿಸಿದ್ದಾರೆ ಅನ್ಕೋತೀನಿ. ನೋಡಿ, ಈ ಥರ ಡ್ರೈನೇಜು ರೋಡ್ ಪಕ್ಕದಲ್ಲಿ ಡ್ರೈನೇಜ್ ಮಾಡಿಸಿರೋದು ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಬೇರೆ ಎಲ್ಲೂ ನಾನು ನೋಡಿರಲಿಲ್ಲ. ಲಾಸ್ಟ್ ಟೈಮು ಕೂಡ ಡ್ರೈನೇಜ್ ಮಾಡಿಸಿರಲಿಲ್ಲ ಅಷ್ಟೇ. ಡ್ರೈನೇಜ್ ಮಾಡಿಸ್ತಾರಂತೆ ಅಲ್ಲೆಲ್ಲ ಇನ್ನೂ ಸ್ವಲ್ಪ ಹುಲ್ಲು ಎಲ್ಲ ಬೆಳೆದಿತ್ತು ಅಷ್ಟೇ, ಬೇರೆ ಇನ್ನೇನಿಲ್ಲ. ನೋಡಿ, ಇಲ್ಲೆಲ್ಲ ಹುಲ್ಲೆಲ್ಲ ಬೆಳೆದಿರೋದೆಲ್ಲ ಕಿತ್ತಾಕ್ಸ್ಬಿಟ್ಟು ರೋಡೆಲ್ಲ ಹಾಕ್ತಾಯಿದ್ದಾರೆ. ನೆಕ್ಸ್ಟು ತಾರ್ ರೋಡ್ ಹಾಕ್ತಾಯಿದ್ದಾರೆ ಇಲ್ಲಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ನೋಡಿ, ಸುತ್ತ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಫಾರೆಸ್ಟರ್ನೂ ಇಲ್ಲ, ಮನೆಗಳೆಲ್ಲ ಕಾಣ್ತಾಯಿದೆ. ಮನೆಗಳೆಲ್ಲ ಕಟ್ಕೊಂಡಿದ್ದಾರೆ ಇಲ್ಲೇ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ ಮನೆಗಳು.